ಇದು ಈಜು ಕೊಳವಲ್ಲ, ಸಾವಿನ ಕೊಳ ಅಂತ ಹೇಳಬಹುದು. ಮೂವರು ಸ್ನೇಹಿತೆಯರ ದುರಂತ ಅಂತ್ಯವಾಗಿದೆ. ಈಜು ಕೊಳದಲ್ಲಿ ಮುಳುಗಿ ಮೂವರು ಸ್ನೇಹಿತೆಯರು ದುರ್ಮರಣಕ್ಕೀಡಾಗಿದ್ದಾರೆ. ಇದು ಮಂಗಳೂರಿನ ಉಚ್ಚಿಲ ಬೀಚ್ ರೆಸಾರ್ಟ್ನಲ್ಲಿ ನಡೆದಿರತಕ್ಕಂಥ ಘಟನೆ. ಒಬ್ಬಾಕೆಯನ್ನ ರಕ್ಷಿಸೋದಕ್ಕೆ ಹೋಗಿ ಇನ್ನಿಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇದು ರೆಸಾರ್ಟ್ ಮಾಲೀಕರ ದಿವ್ಯ ನಿರ್ಲಕ್ಷ್ಯ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಈ ಥರ ಇದ್ರ ಪೂಲ್ ಹತ್ರ ಹೋದಾಗ ಮೇಂಟೈನ್ ಮಾಡ್ತಕ್ಕಂಥವ್ರು ಯಾರಾದರೂ ಒಬ್ರು ಇರಬೇಕಾಗಿತ್ತು, ಇರಲಿಲ್ಲ. ಹಾಗಾಗಿ ಸದ್ಯಕ್ಕೆ ಅವರಿಗೆ ಕೊಟ್ಟಿರ್ತಕ್ಕಂಥ ಪರವಾನಗಿಯನ್ನು ರದ್ದು ಮಾಡಿದ್ದಾರೆ, ಬೀಚ್ ರೆಸಾರ್ಟನ್ನು ಕ್ಲೋಸ್ ಮಾಡಿದ್ದಾರೆ. ಏನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಹೌದು, ಈ ಈಜುಕೊಳ ಈ ಮೂವರು ವಿದ್ಯಾರ್ಥಿನಿಯರ ಪಾಲಿಗೆ ಸಾವಿನ ಕೊಳವಾಗೋಗಿದೆ. ಮೈಸೂರು ಮೂಲದ ಮೂವರು ವಿದ್ಯಾರ್ಥಿನಿಯರು ವಾರಾಂತ್ಯದ ಖುಷಿಗಾಗಿ ಮಂಗಳೂರಿಗೆ ಬಂದಿದ್ರು. ಬೀಚ್ ರೆಸಾರ್ಟ್ನಲ್ಲಿ ಉಳಿದು ಒಂದು ದಿನ ಎಂಜಾಯ್ ಕೂಡ ಮಾಡಿದ್ರು. ಆದರೆ ವಿದ್ಯಾಟ ಕೊನೆಯದಾಗಿ ಈಜುಕೊಳದಲ್ಲಿ ಮಿಂದೆದ್ದು ಹೋಗೋಣ ಅಂತ ಇಳಿದವರು ದುರಂತ ಅಂತ್ಯ ಕಂಡಿದ್ದಾರೆ. ಜೀವದ ಗೆಳತಿಯರು ಒಂದೇ ಈಜುಕೊಳದಲ್ಲಿ ಜೀವ ತೆತ್ತಿದ್ದಾರೆ. ಹೌದು, ಮೈಸೂರು ಮೂಲದ ನಿಶಿತಾ, ಪಾರ್ವತಿ ಹಾಗೂ ಕೀರ್ತನ ಒಂದೇ ಕಾಲೇಜ್ನ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ವಾರಾಂತ್ಯದ ಕೊನೆಗೆ ರಿಲ್ಯಾಕ್ಸ್ ಆಗೋಣ ಅಂತ ಮಂಗಳೂರಿಗೆ ಬಂದಿದ್ರು. ನೆನ್ನೆ ಉಜ್ಜಿಲದ ಸಾಯಿರಾಮ್ ವಾಚ್ಕೋ ಬೀಚ್ ರೆಸಾರ್ಟ್ಗೆ ಬಂದ ಮೂವರು ಇವತ್ತು ಬೆಳಗ್ಗೆ ಚೆಕ್ಔಟ್ ಆಗುವವರಿದ್ರು. ಅದಕ್ಕೂ ಮೊದಲು ಈಜುಕೊಳದಲ್ಲಿ ಸ್ನಾನಕ್ಕೆ ಅಂತ ತೆರಳಿದ್ರು. ಈ ವೇಳೆ ಈಜುಕೊಳದಲ್ಲಿ ಆಳ ಇದ್ದ ಕಡೆ ಹೋಗಿದ್ದ ಒಬ್ಬಾಕೆ ನೀರಲ್ಲಿ ಮುಳುಗಿದಾಗ ರಕ್ಷಣೆಗೆ ಅಂತ ತೆರಳಿದ್ದ ಇನ್ನಿಬ್ಬರು ಕೂಡ ಮುಳುಗಿದ್ದಾರೆ. ಈಜು ಬಾರದೆ ಮೂವರು ನೀರಲ್ಲಿ ಉಸಿರು ಚೆಲ್ಲಿದ್ದಾರೆ. ಸಾಯೋ ಮುನ್ನ ಕೂಗಾಡಿದ್ರು ಕೂಡ ರಕ್ಷಣೆಗೆ ಯಾರೂ ಬಂದಿಲ್ಲ. ಬೆಳಿಗ್ಗೆ 10 ಗಂಟೆಗೆ 3 ಜನ ಹುಡುಗಿಗಳು ಇಲ್ಲಿ ಈಜುಗೆ ಸ್ವಿಮ್ಮಿಂಗ್ ಪೂಲ್ಗೆ ಎಂಟರ್ ಆಗಿದ್ರು. ಸ್ವಲ್ಪ ಒಂದು ಮುಂದೆ ಡೆಪ್ತ್ ಇತ್ತು, ಅಲ್ಲಿ ಒಬ್ಳು ಹುಡುಗಿ ಬರ್ತಿರ್ಲಿಲ್ಲ. ಅವ್ರಿಗೆ ಸೇವ್ ಮಾಡ್ಲಿಕ್ಕೆ ಇನ್ನೊಬ್ರು ಹೋಗಿದ್ರು. ಅಂಡ್ ದೆನ್ ಆಕ್ಚುಲಿ 3 ಜನಕ್ಕೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ. ದೆನ್ ಇಬ್ರಿಗೆ ಸೇವ್ ಮಾಡ್ಲಿಕ್ಕೆ 3ನೇ ಹುಡುಗಿ ಹೋಗುವಾಗ ಆಕ್ಸಿಡೆಂಟಲ್ ಡ್ರೌನಿಂಗ್ ಅಲ್ಲಿ ಡೆತ್ ಆಗಿದೆ. ಕೆಲವು ಕಂಡೀಷನ್ಸ್ ಮಿನಿಮಮ್ ಕಂಡೀಷನ್ಸ್ ಇರ್ತದೆ, ಸೇಫ್ಟಿ ಕಂಡೀಷನ್ಸ್, ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಇರಬೇಕು, ಲೈಫ್ ಗಾರ್ಡ್ ಇರಬೇಕು. ಖಂಡಿತ ಇದು ಲೆಪ್ಸಸ್ ಇದೆ, ಸೇವ್ ಮಾಡ್ಲಿಕ್ಕೆ ಯಾರು ಬರ್ಲಿಲ್ಲ. ಬಹುಶಃ ಒಳಗಡೆ ಯಾರು ಇಳ್ಳಿಕ್ಕೆ ಇಲ್ಲ ಅಥವಾ ಕೊಡ್ತಾ ಇರ್ಬೋದು, ಅದು ಈಗ ನೋಡಬೇಕು. ಘಟನಾ ಸ್ಥಳದಲ್ಲಿದ್ದ ಸಿಸಿಟಿವಿ ದೃಶ್ಯ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಜುಕೊಳದಲ್ಲಿ ಸೂಚನಾ ಫಲಕ ಇಲ್ಲದೆ ಇರೋದು ಹಾಗೂ ರೆಸಾರ್ಟ್ನಲ್ಲಿ ಸಿಬ್ಬಂದಿ ಕೊರತೆ ಇರೋದು ಘಟನೆಗೆ ಕಾರಣ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ರೆಸಾರ್ಟ್ ಮಾಲೀಕ ಮಹೋಹರ್ ಪುತ್ರನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ರೀತಿ ಹಲವು ರೆಸಾರ್ಟ್ಗಳು ಸೇಫ್ಟಿ ಮೇಜರ್ ಇಲ್ಲದೆ ಕಾರ್ಯನಿರ್ವಹಿಸುತ್ತಿವೆ. ಇವುಗಳಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕು ಎನ್ನುವ ಆಗ್ರಹ ಕೇಳಿ ಬಂದಿದೆ. ಬೇಸದ ವಿಷಯ, ಇಂಥ ದುರ್ಘಟನೆ ನಿಜವಾಗಿ ಆಗಬಾರ್ದಿತ್ತು. ರೆಸಾರ್ಟ್ಗಳು ಇಂಥ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆದಷ್ಟು ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಮುಂದಕ್ಕೆ ಇಂಥ ದುರ್ಘಟನೆಗಳು ಆಗಬಾರ್ದು. ಮುಖ್ಯವಾಗಿ ರೆಸಾರ್ಟ್ನವರು ಕೂಡ ಹಾಗೆ ಬರುವಂಥ ಯಾತ್ರಿಗಳನ್ನು ಮುಂಜಾಗ್ರತೆ ಅವರು ನೀಡ್ತಾ ಇಲ್ಲ. ಇದರ ಬಗ್ಗೆ ನಮಗೆ ಬಹಳ ಬೇಸರ ಇದೆ. ಸಾರಿಗೆ ತುಂಬ ದೂರು ಕೊಟ್ಟಿದ್ದಾರೆ, ಆದರೆ ಅದರ ಬಗ್ಗೆ ಏನು ಕ್ರಮ ಇಷ್ಟವರೆಗೆ ಆಗಲಿಲ್ಲ. ಪಂಚಾಯತಿಂದ ನಿರ್ಣಯವನ್ನು ನಾವು ಮಾಡ್ತಾ ಇದ್ದೇವೆ, ಆದರೆ ಪಂಚಾಯತಿಂದ ಈ ರೆಸಾರ್ಟ್ಗಳನ್ನು ಕಡಿಮೆ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಂಚಾಯತ್ ಯಾವುದಕ್ಕೂ ನಾವು ಲೈಸೆನ್ಸ್ ಕೂಡ ಅನಧಿಕೃತ ಕೊಡಲಿಲ್ಲ. ಒಟ್ಟಿನಲ್ಲಿ ವಿದ್ಯಾಭ್ಯಾಸ ಮುಗಿದು ತಮ್ಮ ಬದುಕು ಕಟ್ಟಿಕೊಳ್ಳಬೇಕಾದ ವಿದ್ಯಾರ್ಥಿನಿಯರ ಬಾಳು ಈ ರೀತಿ ದುರಂತ ಅಂತ್ಯ ಕಂಡಿರೋದು ನಿಜಕ್ಕೂ ದುಃಖದ ವಿಷಯ. ಪೊಲೀಸರು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.